ಆಸ್ತಿಯಾದಂತಹ ಸರ್ವೆ ನಂಬರ್ 378, 379, 135 ಮತ್ತು 184ರ ಜಮೀನಿನಲ್ಲಿ ಬೆಳೆಸಲಾಗಿರುವ ನೀಲಗಿರಿ ಮರಗಳ ಕಟಾವಿಗೆ ಬಂದಿದ್ದು, ಶಾಲಾಭಿವೃದ್ಧಿ ಸಮಿತಿ ಮತ್ತು ಮೇಲುಸ್ತುವಾರಿ ಹಿರಿಯ ಹಾಗೂ ಅರಣ್ಯ ಇಲಾಖೆಯ ಅನುಮತಿ ಪಡೆದು ಷರತ್ತುಗಳಿಗೆ ಒಳಪಟ್ಟು ದಿನಾಂಕ 22/3/2005 ಶನಿವಾರ ಈ ದಿನ ಮಧ್ಯಾಹ್ನ 12 ಗಂಟೆಗೆ ಬಹಿರಂಗ ಹರಾಜು ನಡೆಯಲಿದ್ದು, ಈ ಹರಾಜಿನಲ್ಲಿ ಭಾಗವಹಿಸಿರುವ ಎಲ್ಲರಿಗೂ ಮೊದಲು ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಂತ ನಾವು ಗಣಪತಿ ಸ್ವಾಮಿನ ಬೇಡ್ಕೊಳ್ತಾ ಮೊದಲು ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಪ್ರಾರ್ಥನೆ ನವ್ಯ ಮತ್ತು ಶಾಲಾ ಮಕ್ಕಳಿಂದ. ನಿನ್ನ ಶರಣಕ್ಕೆ ಶಿರವ ಬಾಗುತ್ತ ನಮಿಪೆವು, ಕಾವುದೆಮ್ಮನ ಕರುಣೆಯಿಂದಲು ವರದ ವೀಣಾಪಾಣೆಯೇ, ವರದ ವೀಣಾಪಾಣೆಯೇ. ಹರನು ಇಂದ್ರನು ಹರಿವಿರಂಚಿಯು ಸೆರರು ನಿನ್ನನು ಸ್ತುತಿಪರು, ಹರಿಸುವುದೆಲ್ಲರ ಮನದ ಶಂಕೆಯ ಹರುಷದಿ ಪಾಣೆಯೇ, ಹರನು ಹರುಷದಿ ಪಾಣೆಯೇ. ದೇವಿ ಶಾರದೆ ನಿನ್ನ ಶರಣಕ್ಕೆ ಶಿರವ ಬಾಗುತ್ತ ನಮಿಪೆವು, ಕಾವುದೆಮ್ಮನು ಕರುಣೆಯಿಂದಳು ವರದ ವೀಣಾಪಾಣೆಯೇ, ವರದ ವೀಣಾಪಾಣೆಯೇ. ಓದುವಾಗಲು ಬರೆಯುವಾಗಲು ನುಡಿಯುವಾಗಲು ನಿನ್ನ ದೇವಿ ಶಾರದೆ ನಿನ್ನ ಶರಣಕ್ಕೆ ಶಿರವ ಬಾಗುತ್ತ ನಮಿಪೆವು, ಕಾವುದೆಮ್ಮನು ಕರುಣೆಯಿಂದಲು ವರದ ವೀಣಾಪಾಣೆಯೇ, ವರದ ವೀಣಾಪಾಣೆಯೇ. ವಿಜಯ ವಿದ್ಯಾರಣ್ಯ ಕಟ್ಟಿದ ಚಾಮುಂಡಾಂಬೆಯ ನಾಡಿನ ಮನೆಯ ಮಕ್ಕಳ ಸೌಖ್ಯ ಗಾನವ ಲಾಲಿಸೋ ಪರಿಪಾಲಿಸೋ, ಲಾಲಿಸೋ ಪರಿಪಾಲಿಸೋ. ಪರಿಚಯ ಮಾಡ್ತೀರಿ, ಅವ್ರು ಮಾತ್ರ ಇಲ್ಲಿ ಆಕ್ಷನ್ ಅಲ್ಲಿ ಕೂಗ್ಬೇಕು. ಆರ್ ಮುನಿಯಪ್ಪ ಸಣ್ಣಪ್ಪ ರಾಮಪ್ಪ ಮಡಿಗ್ನೂರು, ಗೋಪಾಲ್ ಎಂ ಸಣ್ಣಪ್ಪ ಮುನಿಯಪ್ಪ ಚಿಲ್ಲಂಗೆರೆ ಕೋಲಾರು, ಆನಂದ್ ಗೌಡ ಸಣ್ಣಪ್ಪ ನಂಜನಗೌಡ. ಸರ್ ದಯವಿಟ್ಟು ನಿಂತ್ಕೊಳ್ಳಿ. ಆರ್ ಮುನಿಯಪ್ಪ, ಆಧಾರ್ ಕಾರ್ಡ್ ಇಸ್ಕೋಬೇಕು. ಗೋಪಾಲ್ ಎಂ, ಆನಂದ್ ಗೌಡ, ವೆಂಕಟಪ್ಪ, ಮಂಜುನಾಥ್ ಎಂ, ಮಹೇಂದ್ರ, ರತ್ನಯ್ಯ ಎಂ, ವೆಂಕಟರಾಮ್ ಸಿ, ರಾಮಕೃಷ್ಣಪ್ಪ, RKN ಟ್ರೇಡರ್ಸ್, ಜಗದೀಶ್ ಎಂ, ಶ್ರೀನಿವಾಸ್ ಎಂ, ಸೈಯದ್ ಖಾಜಾ, ಸೋಮಶೇಖರ್ ವಿ, ರಾಮಾಂಜಿ ಎಂ, ರಮೇಶ್ ಜಿ, ಶ್ರೀನಿವಾಸ್ ಎಂ, ಸುರೇಶ್, ರಾಜಶೇಖರ್, ಎನ್ ರಾಜಣ್ಣ, MB ನಾಗೇಶ್, ನಾಗರಾಜ್, ಇವರು 22 ಜನ ಡಿಪಾಸಿಟ್ ಕಟ್ಟಿದ್ದಾರೆ. ಈಗ ಕಾರ್ಯಕ್ರಮನ ಸ್ವಾಗತವಾದೊಂದಿಗೆ ಕಾರ್ಯಕ್ರಮ ಮಾಡ್ತಾರೆ. ಸ್ವಾಗತವನ್ನು ಈ ಶಾಲೆಯ ಮುಖ್ಯೋಪಾಧ್ಯಾಯರಂತ ಸುರೇಶ್ ಅವರು ನಡೆಸಿಕೊಡ್ತಾರೆ. ಆಸೀನರಾಗಿರುವ ಎಲ್ಲ ಗುರು ಹಿರಿಯರಿಗೂ ನಮಸ್ತೆ. ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಡಿಯನೂರಿನಲ್ಲಿ ಈ ದಿನ ನಮ್ಮ ಶಾಲಾ ಆಸ್ತಿಯಲ್ಲಿರುವಂತ ನೀಲಗಿರಿ ಮರಗಳ ಬಹಿರಂಗ ಹರಾಜನ್ನ ಏರ್ಪಡಿಸಲಾಗಿದೆ. ಈ ಒಂದು ಕಾರ್ಯಕ್ಕೆ, ಈ ಒಂದು ಹರಾಜಿನ ಪ್ರಕ್ರಿಯೆಗೆ ನಮ್ಮ ತಾಲೂಕಿನ ಆಡಳಿತಾಧಿಕಾರಿಯಾದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ದಕ್ಷ ಆಡಳಿತಗಾರರಾದಂಥ ಶ್ರೀ KN ರಾಮಚಂದ್ರಪ್ಪ ಸರ್ ಅವರು ಆಗಮಿಸಿರ್ತಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ, ಊರಿನ ಗ್ರಾಮಸ್ಥರ ಪರವಾಗಿ ಆದರ ಸುಸ್ವಾಗತವನ್ನ ಬಯಸ್ತೇವೆ. ಅದೇ ರೀತಿ ಈ ಒಂದು ಗ್ರಾಮದ ಸದಸ್ಯರಾದಂಥ ಶ್ರೀ ವೆಂಕಟರಾಮ್ ಸರ್ ಅವರು ಆಗಮಿಸಿರ್ತಾರೆ. ಅವ್ರಿಗೂ ಸಹ ಆದರ ಸುಸ್ವಾಗತವನ್ನ ಬಯಸ್ತಾ ಇದ್ದೀನಿ. ನಮ್ಮ ಇಲಾಖೆಯಿಂದ ಮಾರ್ಗದರ್ಶಕರಾಗಿ ನಮ್ಮ CRPಗಳಾದಂಥ ರಾಮಚಂದ್ರಪ್ಪ ಅವರು ಸಹ ಆಗಮಿಸಿರ್ತಾರೆ. ಅವ್ರಿಗೂ ಸಹ ಆದರ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಎಲ್ಲಾ ರೀತಿಯಲ್ಲಿ ಈ ಗ್ರಾಮದ ಹಿರಿಯರಾಗಿ ನಮಗೆ ಎಲ್ಲಾ ರೀತಿಯಲ್ಲೂ ಸಹಕಾರ ನೀಡುತ್ತಿರುವಂತ ಮಾಜಿ ಈ SDMC ಅಧ್ಯಕ್ಷರಾದ ಶ್ರೀ ಶಂಕರಾಚಾರ್ಯ ಅವರು ಸಹ ಆಗಮಿಸಿರ್ತಾರೆ. ಅವ್ರಿಗೂ ಸಹ ಆದರ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ.
ಅದೇ ರೀತಿ ಗ್ರಾಮದ ಹಿರಿಯರಾದ ಮುನಿಯಣ್ಣ, ಎಲ್ಲ ಗ್ರಾಮಸ್ಥರು, ಮಂಜಣ್ಣ, ರಾಮಚಂದ್ರಪ್ಪ, SDMC ಸದಸ್ಯರು ಹಾಗೂ ಗ್ರಾಮಸ್ಥರು ಎಲ್ಲರೂ, ಕಿಟ್ಟಣ ಎಲ್ಲರೂ ಆಗಮಿಸಿರ್ತಾರೆ. ಅವ್ರಿಗೂ ಹಾಗೂ ಈ ಒಂದು ಪ್ರಕ್ರಿಯೆಗೆ ಮುಖ್ಯವಾಗಿ ವ್ಯಾಪಾರಸ್ಥರು ಆಗಮಿಸಿದಾರೆ. ಅವ್ರಿಗೂ ಸಹ ಎಲ್ಲರಿಗೂ ಆದರ ಸುಸ್ವಾಗತನ ಬಯಸಿ ನನ್ನ ಸ್ವಾಗತ ಭಾಷಣವನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಈ ಕರ್ನಾಟಕ. ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಈಗ ಈ ಕಾರ್ಯಕ್ರಮನ ಉದ್ದೇಶಿಸಿ ಒಂದು ಪ್ರಾಸ್ತಾವಿಕ ನುಡಿಗಳನ್ನು ನುಡಿಬೇಕಂತ ನಮ್ಮ ಮಾನ್ಯ ಗೌರವಾನ್ವಿತ ಚೈತ್ರ ಶಿಕ್ಷಣಾಧಿಕಾರಿಗಳಂತ ರಾಮಚಂದ್ರಪ್ಪ ಸರ್ನವನ್ನ ಕೇಳ್ಕೊಳ್ತಾ ಇದ್ದೀವಿ. ಈ ದಿನದ ಶಾಲೆಯ ನೀಲಗಿರಿ ಮರಗಳ ಟೆಂಡರ್ ಪ್ರಕ್ರಿಯೆಗೆ ಆಗಮಿಸಿರುವಂತಹ ವೆಂಕಟರಾಮ್ ಅವರೇ ಮತ್ತು ಈ ಶಾಲೆಗಳ SDMC ಸದಸ್ಯರು, ಅಮರಾವತಿ ಮೇಡಮ್ ಅವರೇ, ಎಲ್ಲ SDMC ಸದಸ್ಯರೇ ಮತ್ತು ಶಿಕ್ಷಕರೇ, ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರೇ ಮತ್ತು ಊರಿನ ಗ್ರಾಮಸ್ಥರೇ ಮತ್ತು ಟೆಂಡರ್ ಅಲ್ಲಿ ಪಾಲ್ಗೊಳ್ಳಲು ಬಂದಿರುವಂತಹ ಎಲ್ಲ ವ್ಯಾಪಾರಸ್ಥರೇ, ನಿಮಗೆಲ್ಲ ಸೇಫ್ಟಿ ಆಗಿ ಹಿಂದೆ ನಡೆದಿರುವುದು ಜೊತೆಗೆ ನಾನು ಒಬ್ಬ ಆಫೀಸರ್ ಆಗಿ ನನ್ನ ಸಮೀಕ್ಷೆಯಲ್ಲಿ ನಮ್ಮ ಅಬ್ಜೆಕ್ಷನ್ ಯಾವುದೂ ಇಲ್ಲ ಅಂತ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಸದಸ್ಯರು ಮತ್ತೆ ಶಾಲೆಯ ಶಿಕ್ಷಕರು ಮತ್ತು CRPಗಳು, ಊರಿನ ಗ್ರಾಮಸ್ಥರು, SDMC ಕಮಿಟಿ ಸದಸ್ಯರು ಇವರನ್ನು ನಾನು ಪ್ರತ್ಯೇಕವಾಗಿ ಅವರ ಅನುಮತಿ ತಗೊಂಡಿದ್ದೀನಿ ಈಗ ಸಮೀಕ್ಷೆಯಲ್ಲಿ. ಯಾಕಂದ್ರೆ ಟೆಂಡರ್ ಕೂಗಿದವರು ಮತ್ತೆ ಮತ್ತೆ ಪ್ರಕ್ರಿಯೆಗೆ ಏನು ತೊಂದರೆ ಆಗಬಾರ್ದು, ಅಬ್ಜೆಕ್ಷನ್ ಯಾವುದೇ ಅಬ್ಜೆಕ್ಷನ್ ಇಲ್ಲ ಅಂತ ಬರ್ಸ್ಕೊಂಡಿದ್ವಿ. ಫಾರೆಸ್ಟ್ ಅರಣ್ಯ ಇಲಾಖೆ ಬರ್ಸ್ಕೊಂಡಿದ್ವಿ. ಅದಕ್ಕೋಸ್ಕರ ನೀವು ಮುಕ್ತವಾಗಿ ಈ ಟೆಂಡರ್ ಅಲ್ಲಿ ಭಾಗವಹಿಸಬಹುದು. ಆ ಟೆಂಡರ್ ಅಲ್ಲಿ ಇದು ಸರ್ಕಾರಿ ಶಾಲೆ, ಬಡ ಮಕ್ಕಳಿರೋ ಶಾಲೆ, ಅಲ್ಲಿ ವರ್ತ್ ನೋಡ್ಕೊಂಡು ನೀವು ಕೂಡ ಲಾಸ್ ಆಗ್ದಂಗೆ ನೀವು ಕೂಡ ಲಾಸ್ ಆಗ್ಬಾರ್ದು. ಯಾಕಂದ್ರೆ ಎಲ್ಲರೂ ಚೆನ್ನಾಗಿರ್ಬೇಕು, ಯಾರು ಲಾಸ್ ಆಗ್ಬಾರ್ದು. ನೀವು ಲಾಸ್ ಆಗೋದು ಬೇಡ, ಮಕ್ಕಳಿಗೆ, ಬಡ ಮಕ್ಕಳಿಗೂ ಅನ್ಯಾಯ ಮಾಡೋದು ಬೇಡ. ಊರಿನ ಅದು ಆಸ್ತಿ, ಅದು ಒಂದು SDMC ಅಕೌಂಟ್ಗೆ ಆ ದುಡ್ಡನ್ನು ನಾವು ಕಟ್ತೀವಿ. ಸಣ್ಣ ಪುಟ್ಟ ಖರ್ಚುಗಳನ್ನು ತೆಗೆದು ಮಾಮೂಲಿ SDMC ಅಕೌಂಟ್ಗೆ ಹಾಕ್ಬಿಟ್ಟು ಆಮೇಲೆ ಖರ್ಚುಗಳನ್ನು ನಾವು ಇದು ಮಾಡ್ತೀವಿ. ಎಲ್ಲ ಪ್ರಕ್ರಿಯೆ ಮಕ್ಕಳಿಗೋಸ್ಕರ ಬಳಸೋ ಹಣ ಇದು. ಅದಕ್ಕೋಸ್ಕರ ದಯವಿಟ್ಟು ನೀವು ಕೂಡ ಉತ್ತಮವಾಗಿ ಟೆಂಡರ್ ಕೂಗಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಆಗಿರುವಂತಹ ಲಕ್ಷ್ಮೀನಾರಾಯಣ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಎಲ್ಲ ಈ ಪ್ರಕ್ರಿಯೆ ಬಹಳ ಸಂತೋಷವಾಗಿ ನಡೀಲಿ. 2-3 ಕರೆದು ಹೋಗಿದೆ, ಅವೆಲ್ಲ ನಿಂತಿದೆ. ಫೈನಲ್ ಆಗಿ ನಾನು ಅನುಮತಿ ಕೊಡ್ಲಿಲ್ಲ. ಯಾಕೆಂದ್ರೆ ಯಾವಾಗ್ಲೂ ಕರೆಯೋದು ಏನೋ ಒಂದು ಸುಮ್ನೆ ಹಾಗೂ ಹೀಗೂ ಅನ್ನೋದು ನನ್ನಿಂದ ಆಗಲ್ಲಪ್ಪ, ನನ್ನ ಟೈಮ್ ವೇಸ್ಟ್ ಮಾಡಬೇಡಿ, ಡೋಂಟ್ ವೇಸ್ಟ್ ಮೈ ಟೈಮ್ ಅಂತ ಹೇಳಿದೆ. ಆಮೇಲೆ ಎಲ್ಲ ಇಲ್ಲ ಸರ್, ಅದು ಮತ್ತೆ ವೇಸ್ಟ್ ಆಗತ್ತೆ, ಶಾಲೆಗೆ ನಷ್ಟ ಆಗತ್ತೆ ಅಂತೇಳಿ ನನ್ನ ಪರ್ಮಿಷನ್ ತಗೊಂಡು ಇವಾಗ ಟೆಂಡರ್ ಹೋಗಿದೆ. ಇದು ಫೈನಲ್ ಟೆಂಡರ್. ಯಾವುದೇ ರೀತಿಯ ಏನು ನೀವು ಕೂಗ್ತಿರೋ ನಮ್ಮ ನಿಬಂಧನೆಗಳು ಏನಿದೆಯೋ ಆ ರೀತಿ ಮುಕ್ತವಾಗಿ ನಡ್ಕೊಳ್ಳಿಲ್ಲ ಅಂದ್ರೆ ನಾವು ಅದ್ರ ಮೇಲೆ ಆಕ್ಷನ್ಸ್ ಕೂಡ ಇರುತ್ತೆ. ಸುಮ್ನೆ ಬಂದ್ಬಿಟ್ಟು ಕೂಗ್ಬಿಟ್ಟು ಮತ್ತೆ ಅದ್ರ ಪೂರ್ಣ ಮಾಡ್ಬೇಕು, ಅಮೌಂಟ್ ಅನ್ನು ಪೂರ್ಣಗೊಳಿಸ್ಬೇಕು. ಅದಕ್ಕೋಸ್ಕರ 1 ಅವರ್ ಎಷ್ಟು ಟೆಂಡರ್ ಆದ್ಮೇಲೆ 1 ಅವರ್ ಒಳಗಡೆ 50% ಹಣ ಕಟ್ಬೇಕು. 50% ನೀವು ಏನ್ ಕೂಗಿದ್ದೀರೋ ನಿಮ್ಮ ಬಾಯಿಂದಾನೆ ಕೂಗಿರ್ತೀರಿ, 50% ಹಣ ಕಟ್ಬೇಕು. ಆ ಹಣ ಯಾವುದೇ ಕಾರಣಕ್ಕೂ ಮತ್ತೇನೋ ನೀವು ಪ್ರಕ್ರಿಯೆ ಆಗ್ಲಿಲ್ಲ ಅಂದ್ರೆ ಆಗ್ಲಿ ಸಂತೋಷ, ಪ್ರಕ್ರಿಯೆ ಮುಗಿಸ್ತೀರಿ. ಮುಗಿಸ್ಲಿ ಅಂತಲೇ ನಾವು 50% ಕಟ್ಸ್ಕೊಳ್ತೇವೆ.
25% 20% ಕಟ್ಟೋದು ಬಿಡಪ್ಪ ಅನ್ನೋದು ಇರಬಾರ್ದು ಅಂತ. ಅದಕ್ಕೆ ಪ್ರಕ್ರಿಯೆ ಪೂರ್ಣಗೊಳಿಸಿ ಸಂತೋಷವಾಗಿ ಎಲ್ಲರೂ ಪಾಲ್ಗೊಳ್ಳಿ ಅಂತ ಹೇಳ್ತಾ, ನಿಮಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಈ ಗ್ರಾಮಸ್ಥರಿಗೆ ಎಲ್ರಿಗೂ ಇಲ್ಲಿರುವ ವೇದಿಕೆಯಲ್ಲಿರುವ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ, ಈ ಟೆಂಡರ್ ಪ್ರಕ್ರಿಯೆ ಸುಗಮವಾಗಿ ನಡೆಯಲಿ ಅಂತ ಹೇಳ್ತಾ, ಇಷ್ಟು ಹೇಳಲು ಅವಕಾಶ ಕೊಟ್ಟಂತಹ ವೇದಿಕೆಯಲ್ಲಿರುವ ಎಲ್ರಿಗೂ ವಂದಿಸ್ತಾ, ನಿಮಗೂ ಕೂಡ ವಂದಿಸ್ತಾ ನಾನು 2 ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್ ಕರ್ನಾಟಕ. ಮತ್ತೆ ಪ್ರಾಸ್ತಾವಿಕ ನುಡಿಗಳನ್ನು ನುಡಿದ ಮುಳಬಾಗಲ ಗೌರವಾನ್ವಿತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಕೆ ರಾಮಚಂದ್ರಪ್ಪ ಸರ್ ಅವರಿಗೆ ಧನ್ಯವಾದಗಳು. ಈ ಟೆಂಡರ್ ಪ್ರಕ್ರಿಯೆಯ ಷರತ್ತುಗಳು ಯಾವ ತರ ಅನ್ವಯಿಸ ಆಗತ್ತೆ ಅಂತ ಮುಡಿಗನೂರು CRP ಆದಂತ ರಾಮಚಂದ್ರಪ್ಪ ಸರ್ ಅವರು ಈ ಸಭೆಗೆ ತಿಳಿಸ್ಕೊಡ್ತಾ ಇದ್ದಾರೆ. ವೇದಿಕೆ ಮೇಲೆ ಹಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿ ವೃಂದದವರೇ ಹಾಗೂ ಬಹಿರಂಗ ಹರಾಜಿಗೆ ಭಾಗವಹಿಸಲು ಬಂದಿರತಕ್ಕಂಥ ಊರಿನ ಹಿರಿಯರೇ ಹಾಗೂ ಬೇರೆ ಬೇರೆ ಊರುಗಳಿಂದ ದೂರದ ಊರುಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ವ್ಯಾಪಾರಸ್ಥರೇ, ಈ ಒಂದು ಪ್ರಕ್ರಿಯೆ ಸುಮಾರು 2 ಸಲ ಮುಂದುವರೆದಿದ್ದು ಅದು 3ನೇ ಸಲಕ್ಕೆ ಬಂದಿದೆ. ದಯವಿಟ್ಟು ಈ ಒಂದು ಪ್ರಕ್ರಿಯೆಯನ್ನ ಅಂತಿಮಗೊಳಿಸಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ಶತಾಯಗತಾಯ ಇದನ್ನು ಮುಗಿಸಲೇಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಬಂದಿದ್ದೀರಾ. ಈ ಒಂದು ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಡೀಬೇಕು, ಇದು ಕೊನೆ ಆಡಿಸ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಬಹಿರಂಗ ಹರಾಜು ಪ್ರಕಟಣೆಯ ಷರತ್ತುಗಳು, ಆ ಒಂದು ಷರತ್ತುಗಳಿಗೆ ಒಳಪಟ್ಟು ತಾವೆಲ್ಲರೂ ಕೂಡ ಬದ್ಧರಾಗಿರ್ಬೇಕು ಎಂಬತಕ್ಕಂಥ ಆಶಯದೊಂದಿಗೆ ಈ ಮೂಲಕ ಸಮಸ್ತ ಜನಗಳಿಗೆ ತಿಳಿಪಡಿಸುವುದೇನೆಂದ್ರೆ, ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಬಡಿಯನೂರು ಗ್ರಾಮದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಗೆ ಸೇರಿದ ಸರ್ವೆ ನಂಬರ್ 378, 379, 135 ಮತ್ತು 384ರ ಜಮೀನಿನಲ್ಲಿ ಬೆಳೆಸಲಾಗಿರುವ ನೀಲಗಿರಿ ಮರಗಳು ಕಟಾವಿಗೆ ಬಂದಿದ್ದು, ಶಾಲಾಭಿವೃದ್ಧಿ ಸಮಿತಿ, ಗ್ರಾಮಸ್ಥರು, ಹಿರಿಯ ಅಧಿಕಾರಿಗಳು ಹಾಗೂ ಅರಣ್ಯ ಇಲಾಖೆಯ ಅನುಮತಿ ಪಡೆದು ಷರತ್ತುಗಳಿಗೆ ಒಳಪಟ್ಟು 14/3/2025 ನಡೆದ SDMC ಸಭೆಯಲ್ಲಿ ಬಹಿರಂಗ ಹರಾಜು ಹಾಕಲು ತೀರ್ಮಾನಿಸಲಾಗಿರುತ್ತದೆ. ಆದುದರಿಂದ ಎಲ್ಲ ಸಾರ್ವಜನಿಕರು, ವ್ಯಾಪಾರಸ್ಥರು ಹಾಗೂ ಗ್ರಾಮಸ್ಥರು, ಪೋಷಕರು ಈ ಒಂದು ದಿನಾಂಕ 22/3/2025 ಶನಿವಾರ ಮಧ್ಯಾಹ್ನ 12 ಗಂಟೆಗೆ ಬಹಿರಂಗ ಹರಾಜು ನಡೆಯಲಿದ್ದು, ಈ ಹರಾಜಿನಲ್ಲಿ ಭಾಗವಹಿಸಬೇಕಾಗಿ ಕೋರಲಾಗಿದೆ. ಇಲ್ಲಿ ನಮ್ಮ ಷರತ್ತುಗಳು ಏನಪ್ಪಾ ಅಂತಂದ್ರೆ, 1ನೇದು, ಹರಾಜಿನಲ್ಲಿ ಭಾಗವಹಿಸುವ ಮುನ್ನ ಹರಾಜಿಗಿಟ್ಟಿರುವ ಮಾಲನ್ನ ಪರಿಶೀಲನೆ ಮಾಡಿ ಖಾತ್ರಿಪಡಿಸಿಕೊಂಡು ಹರಾಜಿನಲ್ಲಿ ಭಾಗವಹಿಸುವುದು. ಹರಾಜಿನಲ್ಲಿ ಭಾಗವಹಿಸುವ ಮುನ್ನ ಹರಾಜು ಮಾಡುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಡಿನೂರು ಮುಖ್ಯೋಪಾಧ್ಯಾಯರ ಹಾಗೂ SDMC ಸಮಿತಿ ಬಳಿ ಠೇವಣಿ ಹಣ 50,000 ನಗದು ಹಣವನ್ನ ಪಾವತಿಸಿದ ನಂತರ ಹರಾಜಿನಲ್ಲಿ ಭಾಗವಹಿಸುವುದು. ಠೇವಣಿ ಪಾವತಿಸಿದವರಿಗೆ ಹರಾಜಿನಲ್ಲಿ ಭಾಗವಹಿಸಲು ಯಾವುದೇ ರೀತಿಯಾಗಿರ್ತಕ್ಕಂಥ ಅವಕಾಶ ಇರೋದಿಲ್ಲ. ಹರಾಜಿನಲ್ಲಿ ಭಾಗವಹಿಸುವವರು ಕಡ್ಡಾಯವಾಗಿ ಪಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಜೆರಾಕ್ಸ್ ಪ್ರತಿಯನ್ನ ಹರಾಜು ಮಾಡುವ ಅಧಿಕಾರಿಗಳಲ್ಲಿ ಹಾಜರುಪಡಿಸುವುದು. ಹರಾಜಿಗಿಟ್ಟಿರುವ ನೀಲಗಿರಿ ಜಾತಿಯ ಮರಗಳು ಸ್ಥಳದಲ್ಲಿ ಹೇಗಿದೆಯೋ ಹಾಗೆ ಹರಾಜು ಮಾಡಲಾಗುವುದು. ಹರಾಜು ನಡೆದ ಮೊತ್ತದಲ್ಲಿ 50% ಹಣವನ್ನ ಹರಾಜು ನಂತರ 1 ಗಂಟೆಯ ಒಳಗಾಗಿ ಕಟ್ಟಬೇಕು. ಹರಾಜಿನಲ್ಲಿ ನೀಲಗಿರಿ ಜಾತಿಯ ಮರಗಳನ್ನು ಪಡೆದವರು ಬಿಡ್ ಮೊತ್ತ ಮತ್ತು ಅದಕ್ಕೆ ಅನ್ವಯಿಸುವ ತೆರಿಗೆ ಅಂದರೆ FDF 12%, LT IT 2.5%, ಆದಾಯ ತೆರಿಗೆಯ ಮೇಲೆ ಸೆಸ್ 10% ಮತ್ತು GST 18% ಅನ್ನು ಪ್ರತ್ಯೇಕವಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಡಿನೂರು ಮುಖ್ಯೋಪಾಧ್ಯಾಯರು ಹಾಗೂ SDMC ಸಮಿತಿ ಬಳಿ ಪಾವತಿಸತಕ್ಕದ್ದು. ಒಟ್ಟು ತೆರಿಗೆ, ಒಟ್ಟು ಸೆಸ್ 42.5%. ಹರಾಜು ನಡೆದ ಮೊತ್ತವನ್ನ 5 ದಿನಗಳ ಒಳಗೆ DD ಅಥವಾ ಕ್ಯಾಶ್ ಅನ್ನ HM ಅಥವಾ SDMC ಖಾತೆಗೆ ಜಮಾ ಮಾಡಬೇಕು. ಹರಾಜು ನಡೆದ ದಿನಾಂಕದಿಂದ 5 ದಿನಗಳ ಒಳಗೆ ನಿಗದಿತ ವೇಳೆಯಲ್ಲಿ ಹಣ ಪಾವತಿಸದಿದ್ದಲ್ಲಿ ಠೇವಣಿಯ ಹಣವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಡಿನೂರು ಹಾಗೂ SDMC ಸಮಿತಿಯರವರು ಮುಟ್ಟುಗೋಲು ಹಾಕಿಕೊಂಡು ಮರು ಹರಾಜು ಮಾಡಲಾಗುವುದು. ಹರಾಜು ಮಾಡುವ ಅಥವಾ ಮಂಜೂರು ಮಾಡುವ ಪ್ರಾಧಿಕಾರವು ಹೆಚ್ಚಿನ ಬಿಡ್ ಅನ್ನು ಅಂಗೀಕರಿಸುವ ಮತ್ತು ತಿರಸ್ಕರಿಸುವ ಅಥವಾ 2ನೇ ಹೆಚ್ಚುವರಿ ಬಿಡ್ ಅನ್ನು ಅಂಗೀಕರಿಸುವ ಮತ್ತು ಪುನರ್ ಮಾರಾಟ ಹಕ್ಕನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಡಿನೂರು ಹಾಗೂ SDMC ಸದಸ್ಯರು ಸಮಿತಿ ಹೊಂದಿರುತ್ತದೆ. ಹರಾಜಿನಲ್ಲಿ ಮರಗಳನ್ನು ಪಡೆದುಕೊಂಡವರು ಹರಾಜು ಸ್ವೀಕರಣಾ ಆದೇಶ ಬಂದ ತಮ್ಮ ಸ್ವಂತ ಖರ್ಚಿನಲ್ಲಿ ಸಾರ್ವಜನಿಕ ಆಸ್ತಿಪಾಸ್ತಿಗಳಿಗೆ ಹಾನಿಯಾಗದಂತೆ ಮರಗಳ ಕಟಾವು ಮಾಡಿ ಅರಣ್ಯ ರಹದಾರಿ ಪಡೆದುಕೊಂಡು ಸಾಗಿಸುವುದು. ಹಾಗೇನಾದರೂ ಸಾರ್ವಜನಿಕರಿಗೆ ತೊಂದರೆ ಉಂಟಾದಲ್ಲಿ ಅದಕ್ಕೆ ಬಿಡ್ದಾರರೇ ಜವಾಬ್ದಾರರಾಗಿರುತ್ತಾರೆ. ಹರಾಜನ್ನು ಅನುಮೋದಿಸುವ ಅಥವಾ ತಿರಸ್ಕರಿಸುವ
ಹಕ್ಕು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಡಿನೂರು ಹಾಗೂ SDMC ಸಮಿತಿರವರು ಹಾಗೂ ಪ್ರಾಧಿಕಾರವುಳ್ಳ ಅಧಿಕಾರಿಗಳ ವ್ಯಾಪ್ತಿಯಲ್ಲಿ ಇರುತ್ತದೆ. ಹರಾಜು ನಡೆದ 2 ತಿಂಗಳ ಒಳಗೆ ನೀಲಗಿರಿ ಮರಗಳನ್ನು ಕಟಾವು ಮಾಡಬೇಕು. 22/3/2025 ಶನಿವಾರ ಬೆಳಗ್ಗೆ 8 ರಿಂದ ಬೆಳಗ್ಗೆ 11 ಗಂಟೆಯ ಒಳಗೆ ಡಿಪಾಸಿಟ್ ಹಣ ಪಾವತಿ ಮಾಡುವುದು. ಈ ಕುರಿತು ಯಾವುದೇ ತಗಾದೆಗಳಿದ್ದಲ್ಲಿ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮುಳಬಾಗಿಲು ವಿವರ ವ್ಯಾಪ್ತಿಗೆ ಒಳಪಟ್ಟಿರುತ್ತದೆ. ಹೆಚ್ಚಿನ ವಿವರಗಳಿಗೆ ಕಚೇರಿಯ ವೇಳೆಯಲ್ಲಿ ಸಂಪರ್ಕಿಸಿ ಮಾಹಿತಿಯನ್ನ ಪಡೆಯಬೇಕಾಗಿರುತ್ತದೆ. ಇಷ್ಟು ಈ ಒಂದು ಹರಾಜಿನ ಪ್ರಕ್ರಿಯೆಯ ಷರತ್ತುಗಳಾಗಿರ್ತವೆ. ತಾವೆಲ್ಲರೂ ಕೂಡ ಮನಗಂಡಿದ್ದೀರಾ. ಸೆಸ್ ಅನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಆ ಒಂದು ಸೆಸ್ ಅನ್ನ ಕಟ್ತಕ್ಕಂಥದನ್ನ ನಿಮ್ಮ ಹರಾಜು ಕಟ್ತಕ್ಕಂಥ ಮೊತ್ತಕ್ಕೆ 42.5% ಸೆಸ್ ಇರ್ತದೆ. ಅದನ್ನ ಯಾವುದೇ ಕಾರಣಕ್ಕೂ ಕೂಡ ಮಾಫಿ ಆಗೋದಿಲ್ಲ. ಅದಕ್ಕೆ ರಾಜಿ ಇಲ್ಲ. ದಯವಿಟ್ಟು ಅದನ್ನ ಪರಿಗಣಿಸಬೇಕು. ಅದು ಅರಣ್ಯ ಇಲಾಖೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಎಲ್ಲನ್ನು ಮಾಡಲೇಬೇಕಾಗ್ತದೆ. ದಯವಿಟ್ಟು ತಾವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡು ಹರಾಜಿನಲ್ಲಿ ಭಾಗವಹಿಸಬೇಕು ಅಂತ ಮನವಿ. ಥ್ಯಾಂಕ್ ಯು. ಈ ಹರಾಜು ಪ್ರಕ್ರಿಯೆಯ ಷರತ್ತುಗಳನ್ನು ಓದಿದ ಮುಡಿಗಿನೂರು CRP ರಾಮಚಂದ್ರಪ್ಪ ಸರ್ ಅವರಿಗೆ ಧನ್ಯವಾದಗಳು. ನಮ್ದೇನಕ್ಕಿರತ್ತೆ, ಇವತ್ತು ನಿಮ್ಗೆ ಜವಾಬ್ದಾರಿ, ಅದು ನಿಮ್ ಜವಾಬ್ದಾರಿ ಇವತ್ತಿಂದ. ಇವಾಗ ಯಾರು ಹರಾಜಲ್ಲಿ ತಕೊಳ್ತಾರ ಅವ್ರದೇ ಇವತ್ತಿನಿಂದ ಜವಾಬ್ದಾರಿ. ಈಗ ಇವತ್ತಿನಿಂದ ನಿಮ್ಗೆ ನಾವು ನಾಳೆನೆ ಕಟ್ಬೋದು ದುಡ್ಡು. ನಾಳೆ ನೀವು ಬಿಡುಗಡೆ ಮಾಡ್ಕೊಡ್ತೀರಾ? ಮಂಡೇ ಮಾಡ್ಕೊಡ್ತೀವಿ. ನಾಳೆ ರಜೆ ಇದೆ, ಮಂಡೇ ಮಾಡ್ಕೊಡ್ತೀವಿ. ನಾಳೆ ರಜೆ ಜವಾಬ್ದಾರಿ ನಿಮ್ದಿರೋ ನಮ್ದೇ. ಇವತ್ತೇನು ನೀವು ಅಮೌಂಟ್ ಪೇ ಮಾಡ್ತೀರಿ 50%, ಅದ್ ನಿಮ್ ಹ್ಯಾಂಡ್ ಓವರ್ ಅಷ್ಟೇ. ನಾವು ಇಷ್ಟು ವರ್ಷದಿಂದಾನು ಯಾರನ್ನು ಇಕ್ಕಿಲ್ಲ. ಇದು ಅಲ್ಲ ಹೇಳ್ತಾರೆ, ಇದು ಸಾರ್ವಜನಿಕರ ಸೊತ್ತು, ದೇವರೇ ಕಾಪಾಡ್ಕೊಂಡು ಬಂದಿದ್ದಾರೆ. ಇನ್ 4-5 ದಿನ ಏನು ಯಾರು ಎತ್ಕೊಂಡು ಹೊರಟೋಗಲ್ಲ. ಆ ಕ್ವಶನ್ ನಾವು ಇರೋದಕ್ಕೆ ಆಕ್ಷನ್ ಮಾಡ್ತಾ ಇರೋದು. ಇವಾಗ ಎಷ್ಟು ಕಟ್ಟಾಗಿದ್ರೆ ಏನ್ ಲೆಕ್ಕ ಇಲ್ಲ. ಇವಾಗ ಏನಿದೆ ಅದಕ್ಕೆ ಆಕ್ಷನ್ ಮಾಡ್ತಾ ಇರೋದು. ಇವಾಗ ನೋಡ್ಕೊಂಡು ಬಂದಿದ್ದೀರಲ್ಲ, ಇವಾಗ ಯಾರಿಗಾದ್ರೆ ಒಂದ್ 4,000 ಈಗ ಈ ಕಾರ್ಯಕ್ರಮದ ಪ್ರಕ್ರಿಯೆಯನ್ನು, ಹರಾಜು ಪ್ರಕ್ರಿಯೆಯನ್ನು ಈ ಶಾಲೆಯ ಮಾಜಿ SDMC ಅಧ್ಯಕ್ಷರಾದಂತಹ ಶಂಕರಾಚಾರ್ಯನವರು ಮುಂದೆ ನಡೆಸ್ಕೊಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಮುಡಿನೂರು ಹಿರಿಯ ಪ್ರಾಥಮಿಕ ಶಾಲೆಯ ತನ್ನದೇ ಆದಂತ 18 ಎಕರೆ ಜಮೀನಿನಲ್ಲಿ ಸುಮಾರು 6 ಎಕರೆ ಜಮೀನಿನಲ್ಲಿ ಎಲ್ಲಾ ಗ್ರಾಮಸ್ಥರ ಒಂದು ಸಹಕಾರ, SDMC ಅವರ ಸಹಕಾರ, ಈ ಶಾಲಾ ಸಿಬ್ಬಂದಿಯವರ ಸಹಕಾರದಿಂದ ನೀಲಗಿರಿ ತೋಪನ್ನ ಬೆಳೆದಿದ್ದು, ಆ ತೋಪು ಕಟಾವಿಗೆ ಬಂದಿದ್ದು, ಆ ಕಟಾವು ಬಹಿರಂಗ ಹರಾಜನ್ನ ಇವತ್ತು ಈ ಒಂದು ಶಾಲೆಯಲ್ಲಿ ಹಿರಿಯ ಅಧಿಕಾರಿಗಳ ಒಂದು ನೇತೃತ್ವದಲ್ಲಿ ಬಹಿರಂಗವಾಗಿ ಏರ್ಪಡಿಸಿದ್ದೀವಿ. ಕಾರ್ಯಕ್ರಮಕ್ಕೆ ತನ್ನದೇ ಆದಂತಹ ಒಂದು ಶಿಕ್ಷಣ ಇಲಾಖೆಯ ಒಂದು ನಿಯಮಗಳನ್ನ ಪಾಲಿಸಿ ಅವರ ಒಂದು ನೇತೃತ್ವದಲ್ಲಿ ನಡೆಸ್ತಾ ಇದ್ದೇವೆ. ಅವರು ಕಾಯಕವೇ ಕೈಲಾಸ, ಉದ್ಯೋಗಂ ಪುರುಷ ಲಕ್ಷಣ ಎಂಬ ಅನೇಕ ಒಳ್ಳೆಯ ಗುಣಗಳನ್ನ ತನ್ನ ವೃತ್ತಿ ಜೀವನದಲ್ಲಿ ಅಳವಡಿಸಿಕೊಂಡು ಮಾತು ಕಡಿಮೆ, ಕೆಲಸ ಜಾಸ್ತಿ, ದಿಟ್ಟವಾಗಿ ನೇರವಾಗಿ ನುಡಿಯತಕ್ಕಂಥವರು, ಶಿಸ್ತಿನ ಸಿಪಾಯಿಯಾಗಿ ಪ್ರತಿಯೊಂದು ಶಾಲೆಗೂ ಭೇಟಿ ನೀಡಿ ಆ ಶಾಲೆಯ ಕೆಲವು ಕುಂದುಕೊರತೆಗಳನ್ನ ಬಗೆಹರಿಸುವ ಒಂದು ಒಳ್ಳೆಯ ಲಕ್ಷಣಗಳನ್ನ, ಗುಣಗಳನ್ನು ಹೊಂದಿರತಕ್ಕಂಥವರು. ಈ ಒಂದು ಮುಳಬಾಗಿಲು ತಾಲೂಕಿಗೆ ಹೊಸದಾಗಿ ಕ್ಷೇತ್ರ ಶಿಕ್ಷಣ ಅಧಿಕಾರಿಯಾಗಿ ಆಗಮಿಸಿರ್ತಕ್ಕಂಥ ರಾಮಚಂದ್ರಪ್ಪ ಸಾರ್ ಅವರ ನೇತೃತ್ವದಲ್ಲಿ ನಡೆಸ್ತಾ ಇದ್ದೀವಿ. ದಯವಿಟ್ಟು ಒಂದು 2 ನಿಮಿಷ ಕಾಲಾವಕಾಶ ಕೊಡಿ. ಅವರು ನಮಗೆ ವರ್ಷಕ್ಕೆ 2 ಸಾರಿ ಸಿಗ್ಬೋದಷ್ಟೇ, ಅಪರೂಪ ಅವ್ರು ಭೇಟಿ. ಅವರಿಗೆ ಈ ಒಂದು ಶಾಲೆಯ ಕೆಲವು ಹಿನ್ನೆಲೆಯನ್ನ ತಿಳಿಸಿ ಬಹಿರಂಗ ಹರಾಜನ್ನ ಏರ್ಪಡಿಸೋಣ. ಮುಡಿಯೂರು
ಹಿರಿಯ ಪ್ರಾಥಮಿಕ ಶಾಲೆ 1905ರಲ್ಲಿ ಪ್ರಾರಂಭವಾಗಿ ಸುಮಾರು 130 ವರ್ಷಗಳ ಒಂದು ಇತಿಹಾಸವನ್ನು ಹೊಂದಿರತಕ್ಕಂಥ ಒಂದು ಈ ಶಾಲೆ. ಈ ಶಾಲೆ ಸುಮಾರು 15ರಿಂದ 20 ಹಳ್ಳಿಗಳ ಹುಡುಗರು ಈ ಶಾಲೆಯಲ್ಲಿ ವ್ಯಾಸಂಗ ಮಾಡಿ ರಾಜ್ಯ ಮಟ್ಟದಿಂದ ಅಂತಾರಾಜ್ಯ ಮಟ್ಟದಿಂದ ವಿದೇಶದಲ್ಲಿ ವ್ಯಾಸಂಗ ಮಾಡಿ ಅತ್ಯುನ್ನತ ಹುದ್ದೆಗಳನ್ನ ಅಲಂಕರಿಸಿ ಈ ಒಂದು ಶಾಲೆಗೆ ಉತ್ತಮವಾದಂತಹ ಒಂದು ಕೀರ್ತಿಯನ್ನು ತಂದುಕೊಂಡಿದ್ದಾರೆ. ಹಾಗೆ ಈ ಒಂದು ಮುರಿನೂರು ಗ್ರಾಮ ಇಂದಿನ ಕಾಲದಲ್ಲಿ ಜೋಡಿ ಗ್ರಾಮ. ಆ ಜೋಡಿ ಗ್ರಾಮದವರು ನಮ್ಮ ಮುರಿನೂರು ಗ್ರಾಮದ ಅನೇಕ ಬ್ರಾಹ್ಮಣ ಕುಟುಂಬದವರು ಈ ಶಾಲೆಗೆ 18 ಎಕರೆ ಜಮೀನನ್ನ ದಾನವಾಗಿ ನೀಡಿತ್ತು. ಅದೇ ರೀತಿ ನಮ್ಮ ಮುರಿನೂರು ನ್ಯಾಷನಲ್ ಹೈಸ್ಕೂಲ್ಗೆ 60 ಎಕರೆ ಜಮೀನನ್ನು ದಾನವಾಗಿ ನೀಡಿರ್ತಕ್ಕಂಥ ಒಂದು ಕೀರ್ತಿ ನಮ್ಮ ಮುರಿನೂರಿಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಅವರ ದಾನವಾಗಿ ನೀಡಿರ್ತಕ್ಕಂಥ ಒಂದು ಜಮೀನಿನಲ್ಲಿ ಬೆಳೆದಿರ್ತಕ್ಕಂಥ ಈ ತೋಪನ್ನ ಇವತ್ತು ನಿಮ್ಮ ನೇತೃತ್ವದಲ್ಲಿ ನಡೆಸ್ತಾ ಇದ್ದೀವಿ. ಮುಂದೆ ಈ ಒಂದು ಶಾಲೆಗೆ ಬೇಕಾದಂತಹ ಎಲ್ಲ ಮೂಲ ಸೌಕರ್ಯಗಳನ್ನ ನೀವು ದಯಮಾಡಿ ಅರ್ತು ಈ ಎಲ್ಲ ಮೂಲಭೂತ ಸೌಕರ್ಯಗಳನ್ನ ಬಗೆಹರಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತಾ ಮುಂದೆ ಹರಾಜಿನ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡೋಣ. ಈ ಒಂದು ಮುರಿನೂರು ಜಮೀನಿನ 6 ಎಕರೆ ಜಮೀನಿನಲ್ಲಿ ಬೆಳೆದಿರ್ತಕ್ಕಂಥ ನೀಲಗಿರಿ ತೋಪಿನ ಒಂದು ಅಂದಾಜು ಮೊತ್ತ 20 ಲಕ್ಷ, 2 ಲಕ್ಷ, 3 ಲಕ್ಷ, 5 ಲಕ್ಷ, 5 ಲಕ್ಷ, 5.5, 7 ಲಕ್ಷ, 7 ಲಕ್ಷ ನಂಬರ್ ಅಂತ 7 ಲಕ್ಷ ನಂಬರ್ 1 7 ಲಕ್ಷ, ಡಿಪಾಸಿಟ್ ನಂಬರ್ 1 7 ಲಕ್ಷ, 7 ಲಕ್ಷ 10,000 ನಂಬರ್ 8 7.5 ಲಕ್ಷ, ಡಿಪಾಸಿಟ್ ನಂಬರ್ 8 7.5 ಲಕ್ಷ, 760 ನಂಬರ್ 5, ಡಿಪಾಸಿಟ್ ನಂಬರ್ 5 760, 770 ಡಿಪಾಸಿಟ್ ನಂಬರ್ 8 ಲಕ್ಷ ನಂಬರ್ 22, 8 ಲಕ್ಷ, 8 ಲಕ್ಷ, 8 ಲಕ್ಷ ಡಿಪಾಸಿಟ್ ನಂಬರ್ 8 ಲಕ್ಷ, ಡಿಪಾಸಿಟ್ ನಂಬರ್ 22 8 ಲಕ್ಷ, 8 ಲಕ್ಷ. ತಮ್ಮ ಹೆಸರು ನಾಗರಾಜ್, 8 ಲಕ್ಷ, 8 ಲಕ್ಷ ಡಿಪಾಸಿಟ್ ನಂಬರ್ 22 ಹೆಸರು ನಾಗರಾಜ್, 8 ಲಕ್ಷ 10,000 ಡಿಪಾಸಿಟ್ ನಂಬರ್ 5, ಡಿಪಾಸಿಟ್ ನಂಬರ್ 5 8 ಲಕ್ಷ 10,000 ಮಂಜುನಾಥ್, 8 ಲಕ್ಷ 15,000 ನಂಬರ್ 6, ಡಿಪಾಸಿಟ್ ನಂಬರ್ 6 8 ಲಕ್ಷ 15,000, 8 ಲಕ್ಷ 20,000 ಡಿಪಾಸಿಟ್ ನಂಬರ್ 22, ನಾಗರಾಜ್ 22 ಡಿಪಾಸಿಟ್ ನಂಬರ್ 22 8 ಲಕ್ಷ 20,000, 8 ಲಕ್ಷ 20,000, 25,000 ನಂಬರ್ 6, ಡಿಪಾಸಿಟ್ ನಂಬರ್ 6 25,000, 30,000 8 ಲಕ್ಷ 30,000 ಡಿಪಾಸಿಟ್ ನಂಬರ್ 22, 8.5 ಲಕ್ಷ ಡಿಪಾಸಿಟ್ ನಂಬರ್ 3 8 ಲಕ್ಷ 50,000 ಆನಂದಗೌಡ, 8 ಲಕ್ಷ 50,000 ಡಿಪಾಸಿಟ್ ನಂಬರ್ 3, 8 ಲಕ್ಷ 50,000, 8 ಲಕ್ಷ 55,000 ಡಿಪಾಸಿಟ್ ನಂಬರ್ 22, ಡಿಪಾಸಿಟ್ ನಂಬರ್ 22 ನಾಗರಾಜ್, 8 ಲಕ್ಷ 55,000, 8 ಲಕ್ಷ 60,000 ಡಿಪಾಸಿಟ್ ನಂಬರ್ 5 ಮಂಜುನಾಥ್, ಡಿಪಾಸಿಟ್ ನಂಬರ್ 5 ಮಂಜುನಾಥ್, 8 ಲಕ್ಷ 60,000, 8 ಲಕ್ಷ 60,000 ಡಿಪಾಸಿಟ್ ನಂಬರ್ 5,
ಮಂಜುನಾಥ್ ಡಿಪಾಸಿಟ್ ನಂಬರ್ 6 5 8,60,000 8,70,000 ಡಿಪಾಸಿಟ್ ನಂಬರ್ 6 ಮಹೇಂದ್ರ ಅವರು 8,60,000 70,000 8 ಲಕ್ಷ ಡಿಪಾಸಿಟ್ ನಂಬರ್ 3 8,80,000 ಆನಂದಗೌಡ 8,80,000 ಡಿಪಾಸಿಟ್ ನಂಬರ್ 3 ಆನಂದಗೌಡ 85 8,85,000 ಡಿಪಾಸಿಟ್ ನಂಬರ್ 3 ಡಿಪಾಸಿಟ್ 12 ಡಿಪಾಸಿಟ್ ನಂಬರ್ 12 8,85,000 ಶ್ರೀನಿವಾಸ್ ಶ್ರೀನಿವಾಸ್ ಡಿಪಾಸಿಟ್ ನಂಬರ್ 12 8,85,000 8,85,000 ಡಿಪಾಸಿಟ್ ನಂಬರ್ 12 ಶ್ರೀನಿವಾಸ್ 8,85,000 ಒಂದನೇ ಸಾರಿ 8,85,000 ಒಂದನೇ ಸಾರಿ 8,90,000 ಆನಂದಗೌಡ ಡಿಪಾಸಿಟ್ ನಂಬರ್ 3 8,90,000 8,90,000 ಡಿಪಾಸಿಟ್ ನಂಬರ್ 3 ಹೆಸರು ಆನಂದಗೌಡ 8,95,000 90 ಲಕ್ಷ 9 ಲಕ್ಷ 22 ಡಿಪಾಸಿಟ್ ನಂಬರ್ 22 9 ಲಕ್ಷ 9 ಲಕ್ಷ 9 ಲಕ್ಷ 9 ಲಕ್ಷ ಪ್ಲಸ್ ಟ್ಯಾಕ್ಸ್ ಸೇರ್ಬೇಕು 9 ಲಕ್ಷ 22 ಸೀರಿಯಲ್ ನಂಬರ್ 9 ಲಕ್ಷ ಪ್ಲಸ್ ಸರ್ಕಾರದ ತೆರಿಗೆ ಎಕ್ಸ್ಟ್ರಾ ಬರುತ್ತೆ 22 ಸೀರಿಯಲ್ ನಂಬರ್ 22 90 ಲಕ್ಷ ಒಂದನೇ ಸಾರಿ 9 ಲಕ್ಷ 9 ಲಕ್ಷ 5,000 9 ಲಕ್ಷ 5,000 ಸೀರಿಯಲ್ ನಂಬರ್ 5 ಮಂಜುನಾಥ್ 9 ಲಕ್ಷ 5,000 ಸೀರಿಯಲ್ ನಂಬರ್ 5 ಮಂಜುನಾಥ್ 9 ಲಕ್ಷ 5,000 ಸೀರಿಯಲ್ ನಂಬರ್ 5 ಮಂಜುನಾಥ್ 9 ಲಕ್ಷ 5,000 ಪ್ಲಸ್ ಸರ್ಕಾರದ ತೆರಿಗೆ ಎಕ್ಸ್ಟ್ರಾ 9 ಲಕ್ಷ 5,000 ಡಿಪಾಸಿಟ್ ನಂಬರ್ 5 ಒಂದನೇ ಸಾರಿ 9 ಲಕ್ಷ 5,000 ಡಿಪಾಸಿಟ್ ನಂಬರ್ 5 ಎರಡನೇ ಸಾರಿ 9 ಲಕ್ಷ 9 ಲಕ್ಷ 6,000 10,000 9 ಲಕ್ಷ 10,000 ಡಿಪಾಸಿಟ್ ನಂಬರ್ 6 ಡಿಪಾಸಿಟ್ ನಂಬರ್ 6 9 ಲಕ್ಷ 10,000 9 ಲಕ್ಷ 10,000 ಡಿಪಾಸಿಟ್ ನಂಬರ್ 6 ಮಹೇಂದ್ರ 9 ಲಕ್ಷ 10,000 ಒಂದನೇ ಸಾರಿ 9 ಲಕ್ಷ 10,000 ಒಂದನೇ ಸಾರಿ 9 ಲಕ್ಷ 15,000 ಆನಂದಗೌಡ 9 ಲಕ್ಷ 15,000 ಸೀರಿಯಲ್ ನಂಬರ್ 3 ಆನಂದಗೌಡ 9 ಲಕ್ಷ 15,000 ಸೀರಿಯಲ್ ನಂಬರ್ 3 ಒಂದನೇ ಸಾರಿ 9 ಲಕ್ಷ 15,000 ಎರಡನೇ ಸಾರಿ 9 ಲಕ್ಷ 15,000 ಸೀರಿಯಲ್ ನಂಬರ್ 3 ಹೆಸರು ಆನಂದಗೌಡ ಎರಡನೇ ಸಾರಿ 9 ಲಕ್ಷ 15,000 ಎರಡನೇ ಸಾರಿ 9 ಲಕ್ಷ 15,000 ಮತ್ತು ಸರ್ಕಾರದ ತೆರಿಗೆ ಲೆಕ್ಕ ಬರುತ್ತೆ 9 ಲಕ್ಷ 20,000 9 ಲಕ್ಷ 22 9 ಲಕ್ಷ 20,000 ಸೀರಿಯಲ್ ನಂಬರ್ 6 ಹೆಸರು ನಾಗರಾಜ್ ಸೀರಿಯಲ್ ನಂಬರ್ 22 9 ಲಕ್ಷ 20,000 ಹೆಸರು ನಾಗರಾಜ್
20,000 ಒಂದನೇ ಸಾರಿ. 1,20,000 ಒಂದನೇ ಸಾರಿ. 9,20,000 9,20,000 ಎರಡನೇ ಸಾರಿ. 9,25,000 ಸೀರಿಯಲ್ ನಂಬರ್ 3 ಆನಂದಗೌಡ. 9,25,000 9,25,000 ಸೀರಿಯಲ್ ನಂಬರ್ 3 ಆನಂದಗೌಡ. 9,25,000 ಸೀರಿಯಲ್ ನಂಬರ್ 3 ಆನಂದಗೌಡ. 9,25,000 ಸೀರಿಯಲ್ ನಂಬರ್ 3 ಆನಂದಗೌಡ ಒಂದನೇ ಸಾರಿ. 9,25,000 ಸೀರಿಯಲ್ ನಂಬರ್ 3 ಆನಂದಗೌಡ ಎರಡನೇ ಸಾರಿ. 9,25,000 9,30,000 ಸೀರಿಯಲ್ ನಂಬರ್ 22. 9,30,000 ನಾಗರಾಜ್. ಸೀರಿಯಲ್ ನಂಬರ್ 22 9,30,000 ಹೆಸರು ನಾಗರಾಜ್. 9,30,000 9,30,000 ಒಂದನೇ ಸಾರಿ. 9,30,000 ಸೀರಿಯಲ್ ನಂಬರ್ 22 ನಾಗರಾಜ್ ಗೌಡ ಎರಡನೇ ಸಾರಿ. 35,000 9,35,000 ಆನಂದಗೌಡ. ಸೀರಿಯಲ್ ನಂಬರ್ 3 ಆನಂದಗೌಡ 9,35,000 9,35,000 ಸೀರಿಯಲ್ ನಂಬರ್ 3 ಆನಂದಗೌಡ. ಆನಂದಗೌಡ 9,35,000 ಸೀರಿಯಲ್ ನಂಬರ್ 3. 1,35,000 ಸೀರಿಯಲ್ ನಂಬರ್ 3 ಒಂದನೇ ಸಾರಿ. 9,35,000 ಎರಡನೇ ಸಾರಿ. 9,35,000 ಸೀರಿಯಲ್ ನಂಬರ್ 3 ಎರಡನೇ ಸಾರಿ. 9,35,000 3 ಸೀರಿಯಲ್ ನಂಬರ್ ಆನಂದಗೌಡ ಎರಡನೇ ಸಾರಿ. ಸೀರಿಯಲ್ ನಂಬರ್ 3 ಆನಂದಗೌಡ 9,35,000 ಎರಡನೇ ಸಾರಿ. ಬೇಟ್ ಬಿಡ್ತಾ ಇದ್ದೀವಪ್ಪ. ಫೈನಲ್ 9,35,000 ಸೀರಿಯಲ್ ನಂಬರ್ 3 ಹೆಸರು ಆನಂದಗೌಡ. ಬೇಟ್ ಬಿಡ್ತಾ ಇದ್ದೀವಿ. 9,40,000 ಒಂದ್ ನಿಮಿಷ ಇಬ್ರು ಕೂಗಿದ್ದಾರೆ ಕೇಳ್ರಿ. 22 ನಾಗರಾಜ್ ಎಷ್ಟು ಇವರು ಕೂಗಿದ್ರಲ್ಲ 40 ಇಲ್ಲಿ 40 ಕೂಗಿದಾರೆ. 45 ಡಬಲ್ ಮೀಟರ್ 41 9,41,000 ಸೀರಿಯಲ್ ನಂಬರ್ 22 ನಾಗರಾಜ್. 45 ಬಿಡಲ್ಲ. 5,000 ಬಿಡಲ್ಲ. 9,41,000 ಸೀರಿಯಲ್ ನಂಬರ್ 22 ನಾಗರಾಜ್ ಒಂದನೇ ಸಾರಿ. 42 ಆನಂದಗೌಡ. 42 ಆನಂದಗೌಡ ಸೀರಿಯಲ್ ನಂಬರ್ 3. ಸೀರಿಯಲ್ ನಂಬರ್ 3 43 ನಾಗರಾಜ್ 1,46,000 9,46,000 9,46,000
ಆನಂದಗೌಡ ಸೀರಿಯಲ್ ನಂಬರ್ 3 ಸೀರಿಯಲ್ ನಂಬರ್ 3 ಆನಂದಗೌಡ 9,50,000 ಒಂದನೇ ಸಾರಿ 9,50,000 ಸೀರಿಯಲ್ ನಂಬರ್ 3 ಆನಂದಗೌಡ ಒಂದನೇ ಸಾರಿ ಸೀರಿಯಲ್ ನಂಬರ್ 3 ಆನಂದಗೌಡ 9,50,000 ಎರಡನೇ ಸಾರಿ 9,50,000 ಸೀರಿಯಲ್ ನಂಬರ್ 3 9,51,000 ಸೀರಿಯಲ್ ನಂಬರ್ 6 52 ನಾಗರಾಜ್ 22 ಸೀರಿಯಲ್ ನಂಬರ್ 57 9,52,000 ಇನ್ನ 3,000 55,000 ಸೀರಿಯಲ್ ನಂಬರ್ 6 ಮಹೇಂದ್ರ 9,55,000 6,000 9,56,000 ಸೀರಿಯಲ್ ನಂಬರ್ 22 ನಾಗರಾಜ್ 9,56,000 ಸೀರಿಯಲ್ ನಂಬರ್ 22 ಹೆಸರು ನಾಗರಾಜ್ 60,000 ಸೀರಿಯಲ್ ನಂಬರ್ 3 ಆನಂದಗೌಡ 9,60,000 ಸೀರಿಯಲ್ ನಂಬರ್ 3 ಹೆಸರು ಆನಂದಗೌಡ 9,60,000 ಒಂದನೇ ಸಾರಿ 61 ಸೀರಿಯಲ್ ನಂಬರ್ 22 ಸೀರಿಯಲ್ ನಂಬರ್ 6 63 ಆನಂದಗೌಡ ಸೀರಿಯಲ್ ನಂಬರ್ 3 63 65 ಸೀರಿಯಲ್ ನಂಬರ್ 27 66 ಸೀರಿಯಲ್ ನಂಬರ್ 6 66 9,66,000 ಸೀರಿಯಲ್ ನಂಬರ್ 6 ಮಹೇಂದ್ರ ಸೀರಿಯಲ್ ನಂಬರ್ 6 9,66,000 ಒಂದನೇ ಸಾರಿ ಸೀರಿಯಲ್ ನಂಬರ್ 6 9,66,000 ಎರಡನೇ ಸಾರಿ 9,66,000 ಎರಡನೇ ಸಾರಿ 67,000 ಸೀರಿಯಲ್ ನಂಬರ್ 27 ನಾಗರಾಜ್ ಸೀರಿಯಲ್ ನಂಬರ್ 22 ಹೆಸರು ನಾಗರಾಜ್ 9,67,000 ನಾಗರಾಜ್ 67,000 9,67,000 ಒಂದನೇ ಸಾರಿ 9,68,000 ಸೀರಿಯಲ್ ನಂಬರ್ 6 ಮಹೇಂದ್ರ 9,68,000 ಸೀರಿಯಲ್ ನಂಬರ್ 6 ಮಹೇಂದ್ರ ಒಂದನೇ ಸಾರಿ 9,68,000 ಸೀರಿಯಲ್ ನಂಬರ್ 6 ಹೆಸರು ಮಹೇಂದ್ರ ಎರಡನೇ ಸಾರಿ 9,68,000 ಸೀರಿಯಲ್ ನಂಬರ್ 6 ಹೆಸರು ಮಹೇಂದ್ರ ಎರಡನೇ ಸಾರಿ ಮಹೇಂದ್ರ ಎರಡನೇ ಸಾರಿ 9,68,000 9,68,000 ಎರಡನೇ ಬೆಟ್ ಕೊನೆ ಬಿಟ್ಟಪ್ಪ 9,69,000 9,69,000 ನಾಗರಾಜ್ ಮಹೇಂದ್ರ ಸೀರಿಯಲ್ ನಂಬರ್ 6 1,70,000 9 ಗೊತ್ತು 70,000 ಮಾತ್ರ 70,000 9,70,000 ಸೀರಿಯಲ್ ನಂಬರ್ 6 ಮಹೇಂದ್ರ ಸೀರಿಯಲ್ ನಂಬರ್ 6 9,70,000
ಸೀರಿಯಲ್ ನಂಬರ್ 6 ಮಹೇಂದ್ರ 9,70,000 ಒಂದನೇ ಸಾರಿ. ಸೀರಿಯಲ್ ನಂಬರ್ 6 ಹೆಸರು ಮಹೇಂದ್ರ 9,70,000 ಸೀರಿಯಲ್ ನಂಬರ್ 6 ಎರಡನೇ ಸಾರಿ. 9,70,000 ಎರಡನೇ ಸಾರಿ. 9,70,000 ಸೀರಿಯಲ್ ನಂಬರ್ 6 ಮಹೇಂದ್ರ ಎರಡನೇ ಸಾರಿ. 9,70,000 ಸೀರಿಯಲ್ ನಂಬರ್ 6 ಮಹೇಂದ್ರ ಎರಡನೇ ಸಾರಿ. ಹೊರೆ ಬಿಟ್ಟುಪ್ಪ. ಸೀರಿಯಲ್ ನಂಬರ್ 6 ಹೆಸರು ಮಹೇಂದ್ರ 9,70,000 9,70,000 ಸೀರಿಯಲ್ ನಂಬರ್ 6 ಹೆಸರು ಮಹೇಂದ್ರ ಮೂರನೇ ಸಾರಿ. ಎಲ್ಲ ಹರಾಜುದಾರರಿಗೂ ಗ್ರಾಮಸ್ಥರಿಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ತಮ್ಮದೇ ಆದಂತ ಒಂದು ನೇತೃತ್ವದಲ್ಲಿ ಈ ಒಂದು ಬಹಿರಂಗ ಹರಾಜಿನ ಕಾರ್ಯಕ್ರಮವನ್ನ ಮುಗಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನ ವಿಒ ಸರ್ ಅವರಿಗೆ ತಿಳಿಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದ ಬಗ್ಗೆ ನಮ್ಮ ವಿಒ ಸರ್ ಅವರು ಕೆಲವೊಂದು ಹಿತನುಡಿಗಳನ್ನ ನುಡಿಬೇಕಾಗಿ ತಮ್ಮಲ್ಲಿ ವಿನಂತಿ. ಅದೇ ಬಡ ಮಕ್ಕಳ ಶಾಲೆಗೋಸ್ಕರ ಪಾಪ ಎಲ್ಲರೂ ಇದರಿಂದ ಸೆಕೆಂಡ್ ಮಾಡಿದ್ರು. ಸ್ವಲ್ಪ ಬಹಳ ಸಂತೋಷದ ವಿಚಾರ. ಇನ್ನು ಸ್ವಲ್ಪ ಹತ್ರಕ್ಕೆ ಸಂತೋಷವಾಗಿದೆ. ಇನ್ನು ಸ್ವಲ್ಪ ಹತ್ರಕ್ಕೆ ಬಂದ್ರೆ 10,000 ಆಗುತ್ತೆ ಅಂದ್ಕೊಂಡಿದ್ವಿ. ಇಲ್ಲಿ ಸಂತೋಷ. ಅವರು ಕೂಡ ಲಾಸ್ ಆಗುವ ಬೇಡ. ಏನು ಇವಾಗ ಲಾಸ್ ಆಗುವಂತ ಪ್ರಶ್ನೆನೂ ಇಲ್ಲ. ನಾನು ನೋಡಿದ್ದೀನಿ, ಎಲ್ಲ ಮರನು ನೋಡಿದ್ದೀನಿ. ಅವರು ಚೆನ್ನಾಗಿರ್ತಾರೆ, ಏನ್ ಪ್ರಾಬ್ಲಮ್ ಇಲ್ಲ. ಬಡ ಮಕ್ಕಳಿಗೋಸ್ಕರ ಅವರು ಕೂಡ ಸ್ವಲ್ಪ ಕೊಟ್ಟಿದ್ದಾರೆ ಅನ್ಕೋಬೇಕಷ್ಟೇ. ಶ್ರೀಯುತ ನಾಗರಾಜ್ ಅಲ್ಲ, ಮಹೇಂದ್ರ ಸೀರಿಯಲ್ ನಂಬರ್ 6 ಸೀರಿಯಲ್ ನಂಬರ್ 6 ಮಹೇಂದ್ರ ಕೇರ್ ಆಫ್ ಗೋವಿಂದಪ್ಪ ಮುಲ್ಬಾಗಲ್ ರವರು ಲಕ್ಕಿ ಪರ್ಸನ್. ಇವತ್ತಿನ ಲಕ್ಕಿ ಪರ್ಸನ್. ಅವ್ರಿಗೆ ಒಳ್ಳೇದಾಗ್ಲಿ. ಕರೆಕ್ಟ್ ಟೈಮ್ಗೆ ನೀವು ಎಷ್ಟು ಬೇಗ ನಿಮ್ಮ ಪ್ರೊಸೆಸ್ ಮುಗಿಸಿದ್ರೆ, ಈಗ ಇವತ್ತಿಂದ ನಿಮ್ಮ ಹ್ಯಾಂಡ್ ಓವರ್ ಅದು. ಅಲ್ಲೇನಾದ್ರು ಮರಗಳು ಹೋದ್ರು ನಿಮ್ ಜವಾಬ್ದಾರಿ ಕಾವಲಿಡೋದು ಏನೋ ಮಾಡ್ಕೊಳ್ಳಿ. ಅದು 50% ಏನಿದೆ ಇವತ್ತು ಕಟ್ಟಿದ್ರೆ ನಿಮ್ ಹ್ಯಾಂಡ್ ಓವರ್ ಕೊಟ್ಬಿಡ್ತೀವಿ. ನಿಮ್ ಹ್ಯಾಂಡ್ ಓವರ್ ಅಂದ್ರೆ ನಿಮ್ಮ ಸೂಪರ್ವಿಷನ್ ಅಲ್ಲಿ ಏನು ಹೋಗ್ದಂಗೆ ನೋಡ್ಕೊಳ್ಳಿ. ನೀವು ನಾಳೆನೆ ಸೋಮವಾರನೇ ನೀವು ಡಿಪಾಸಿಟ್ ಕೊಡಿ. ನಿಮ್ ಹ್ಯಾಂಡ್ ಓವರ್ ಫುಲ್ ಆಗಿ ನಿಮ್ಮ ಹ್ಯಾಂಡ್ ಓವರ್ಗೆ ಮಾಡ್ಬಿಡ್ತೀವಿ ಅಲ್ವಾ? ಲೇಟ್ ಮಾಡಿದಷ್ಟು ಅಲ್ಲೇನಾಗ್ತದೆ ಅಂದ್ರೆ ನೀವೇ ಜವಾಬ್ದಾರಿ. ಇವತ್ತಿಂದ ನಿಮ್ದು ಅದು. ಸೋಮವಾರ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಫಾರೆಸ್ಟ್ ಅವರು ಮಾಡ್ಕೊಡ್ಬೇಕು ಅವ್ರಿಗೆ ಸರ್. ಸೋಮವಾರ ಅವ್ರು ಡಿಪಾಸಿಟ್ ಮಾಡ್ಬಿಡ್ತಾರೆ ಬೇಗ. ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ರೆಡಿ ಮಾಡಿದ್ವಿ. ದಯವಿಟ್ಟು ಅದನ್ನು ಮಾಡಿ ಬನ್ನಿ ಅಮ್ಮ. ಹೆಡ್ ಮಾಸ್ಟರ್ ಸೋಮವಾರ ಬ್ಯಾಂಕ್ ಇಲ್ಲ. ಯಾವಾಗಿಲ್ಲ ಕ್ಯಾಶ್ ರಿಸೀವ್ಡ್ ಅಂತ ಹಾಕಿಸ್ಕೊಳ್ತೀವಿ, ನಾವು ಕಟ್ಕೊಳ್ತೀವಿ. SDMC ಅಕೌಂಟ್ ಕಟ್ಬಿಡ್ತೀವಿ. ಅದು ಯಾರ ಅಕೌಂಟ್ ಅಲ್ಲಿ ಇರಬಾರ್ದು. ನಾವು ಹೆಡ್ ಮಾಸ್ಟರ್ ಡೈರೆಕ್ಷನ್ ಕೊಟ್ಬಿಟ್ಟು ಹೋಗ್ತೀನಿ. ಡೈರೆಕ್ಟ್ ಆಗಿ SDMC ಅಕೌಂಟ್ಗೆ, ಅದು ಸ್ಕೂಲ್ ಡೆವಲಪ್ಮೆಂಟ್ ಅಕೌಂಟ್ಗೆ ಹೊರಟೋಗುತ್ತೆ ಸರ್. ಬ್ಯಾಂಕ್ ಇಲ್ಲ ಅಂದ್ರೂ ಕ್ಯಾಶ್ ಕೊಟ್ಟ ತಕ್ಷಣ ನೀವು SDMC ಅಕೌಂಟ್ ಕಟ್ಬಿಡಿ. ಹೌದಾ? ಶ್ರೀಯುತರಿಗೆ ನಮ್ಮೆಲ್ಲ ಶಾಲೆಯ ಪರವಾಗಿ ಶ್ರೀಯುತ ಮಹೇಂದ್ರ ಅವರಿಗೆ ನಮ್ಮ ಶಾಲಾ ಮತ್ತು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಸನ್ಮಾನ. ನಿಮ್ಮ ನೇತೃತ್ವದಲ್ಲಿ ನಡೆದಿರೋ ನೀವಾಕಿ ಸರ್ ಬನ್ನಿ ಸರ್, ಜಾಗ ಇಡಿ. ಯಾಕಂದ್ರೆ ಅವ್ರಿಗೂ ಒಂಥರ ಊರಿನ ಶಿಕ್ಷಕರು ಬನ್ನಿಪ್ಪ, ಬನ್ನಿ ನೀವು ಬನ್ನಿ.
ನೀವು ಬನ್ನಿ. ಸ್ಕೂಲ್ ಡೆವಲಪ್ಮೆಂಟ್ ಮಾಡೋದು ನೀವು. ನಿಜವಾಗ್ಲೂ ಕೂಡ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಅತಿ ಯಶಸ್ವಿಯಾಗಿ ಆಗ್ಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಹಾಗೂ ಮಹೇಂದ್ರ ಅವರು ಬಿಟ್ನಲ್ಲಿ ಅವರು ಮಾಲನ್ನ ಖರೀದಿ ಮಾಡಿರ್ತಾರೆ. ನಿಜವಾಗ್ಲೂ ಕೂಡ ಅವರಿಗೆ ದೇವರು ಆಯುರಾರೋಗ್ಯ ಭಾಗ್ಯ ದಯಪಾಲಿಸ್ಲಿ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಆಗ್ಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಎಲ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ವೇದಿಕೆಯ ಪರವಾಗಿ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಬಿಟ್ ಬಂದ್ಬಿಟ್ಟು 17 ಲಕ್ಷವರೆಗೂ ನಾವು ಕರೆದಿದ್ರಿ. ಆ ಬಿಟ್ ನಮ್ಗೆ ಆಗ್ಲಿಲ್ಲ. ನಮ್ಗನ ಜಾಸ್ತಿ 10,000 ಅಂದವ್ರಿಗೆ ಆಯ್ತು. ಸರ್ ಆಯ್ತಂತ ನಾವು ಬಿಟ್ಟಿದ್ರಿ. ಮತ್ತೆ ಏನೋ ಪ್ರಾಬ್ಲಮ್ ಇಂದ ಅವರು ರೇಟ್ ಸ್ವಲ್ಪ ಕಡಿಮೆ ಆಯ್ತು, ಅದರಿಂದ ಅವರು ಆಗ್ಲಿಲ್ಲ. ಮತ್ತೆ 2ನೇ ಬಿಟ್ ಕಟ್ಟಿದ್ರಿ. 2ನೇ ಬಿಟ್ಟಲ್ಲಿ ಬಂದ್ಬಿಟ್ಟು ನಾವು 8 ಲಕ್ಷವರೆಗೂ ನಮ್ಮ ಆನಂದನ ಚಿಲಿಗಿರಿ ಆನಂದನವ್ರು ಕರೆದ್ರು, ಅದಕ್ಕೂ ಆಗ್ಲಿಲ್ಲ. ಮತ್ತೆ ಇವಾಗ ಬಂದ್ಬಿಟ್ಟು 9,70,000ವರೆಗೂ ನಮ್ಗಾಗಿದೆ. ಸಂತೋಷ. ಬಡ ಮಕ್ಳು ಅನ್ನೋದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಲಿ ಅಂದ್ಬಿಟ್ಟು ನಮಗೂ ಒಂದು ಷರತ್ತು ಅನ್ನೋದು ಇಟ್ಕೊಂಡು ನಾವು ಅದ್ರಿಗೆ ಮುಂದುವರೆದಿದ್ದೀರಿ. ಅಷ್ಟೇ, ಇನ್ನೇನು ಪ್ರಾಬ್ಲಮ್ ಇಲ್ಲ. ನಮಸ್ಕಾರ, ಥ್ಯಾಂಕ್ ಯು. ಕಾರ್ಯಕ್ರಮನ ಯಶಸ್ವಿಗೊಳಿಸಿರುವ ನಮ್ಮ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, CRPಗಳು, ಊರಿನ ಹಿರಿಯರು, SDMC ಸದಸ್ಯರು ಎಲ್ಲರಿಗೂ ಧನ್ಯವಾದಗಳು ಸರ್. ಭಾಗವಹಿಸಿರ್ತಕ್ಕಂಥ ಹರಾಜಿನಲ್ಲಿ ಭಾಗವಹಿಸಿ ಬೀಟನ್ನ ಪಡೆದಿರ್ತಕ್ಕಂಥ ಮಹೇಂದ್ರ ರವರು 9,70,000 ರೂಪಾಯಿಗೆ ಬೀಟನ್ನ ಪಡೆದಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸೆಸ್ 42.5% ಸೇರಿಸಿ 4,12,250 ರೂಪಾಯಿ ಆಗುತ್ತೆ. ಒಟ್ಟು ಈ ಒಂದು ಹರಾಜಿನಲ್ಲಿ ಈ ತಾವು ಮರಗಳನ್ನ ಕಟಾವು ಮಾಡ್ಬೇಕಾದ್ರೆ ತಾವು ಪಾವತಿಸಬೇಕಾಗಿರ್ತಕ್ಕಂಥ ಮೊತ್ತ 13,82,250 ರೂಪಾಯಿಯನ್ನ ಪಾವತಿ ಮಾಡಿ ಅವರು ಪರವಾನಗಿಯನ್ನ ಪಡ್ಕೊಂಡು ಆ ಮರಗಳನ್ನ ಕಟಾವು ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿಕೊಂಡು ಅವರಿಗೆ ಉತ್ತಮವಾಗಿರ್ತಕ್ಕಂಥ ಲಾಭ ದೇವರು ದಯಪಾಲಿಸಿ ಎಂಬತಕ್ಕಂಥ ಕೋರಿಕೆಯೊಂದಿಗೆ ಈ ಒಂದು ಮಾತನ್ನ ಮುಗಿಸ್ತಾ ಇದ್ದೀವಿ. ಎಲ್ರಿಗೂ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿ ಆಗ್ಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಊರಿನ ಸಮಸ್ತ ಎಲ್ಲ ನಾಗರಿಕ ಬಂಧುಗಳಿಗೂ ಕೂಡ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಎಲ್ಲ ವ್ಯಾಪಾರಸ್ಥರಿಗೂ ಕೂಡ ಪಾಲ್ಗೊಂಡಿರ್ತಕ್ಕಂಥ ಎಲ್ರಿಗೂ ಕೂಡ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೇವೆ.